ಒಂದು ಹಳೆಯ ಮಾತಿದೆ, ಮೀನು ತನ್ನ ಬಾಯಿಂದಲೇ ಸಿಕ್ಕಿಕೊಳ್ಳುತ್ತದೆ ಅಂತ. ಅದು ಮೀನುಗಳಿಗೆ ಮಾತ್ರ ಅಲ್ಲ, ಹಲವಾರು ಸಮಯಗಳಲ್ಲಿ ನಮಗೂ ಅನ್ವಯಿಸುತ್ತದೆ. ವಿಶೇಷವಾಗಿ ವೈವಾಹಿಕ ಜೀವನದಲ್ಲಿ ನಾವು ಮನಸಾರಿ ಮಾತನಾಡುತ್ತಿದ್ದೇನೆ ಎಂದು ಭಾವಿಸಿ ಹೇಳಬಾರದ ಜಾಗದಲ್ಲಿ ಸತ್ಯವನ್ನು ಹೇಳಿ ಅನಾವಶ್ಯಕ ಸಮಸ್ಯೆಗಳನ್ನು ನಮ್ಮ ಕೈಯಾರಿ ಆಹ್ವಾನಿಸುತ್ತೇವೆ. ಒಬ್ಬ ಬುದ್ಧಿವಂತ ಮಹಿಳೆಗೆ ಏನು ಗಂಡನ ಜೊತೆ ಹಂಚಿಕೊಳ್ಳಬೇಕು, ಏನು ಮನಸ್ಸಿನೊಳಗೆ ಬೀಗ ಹಾಕಿ ಇಡಬೇಕು ಅನ್ನೋದು ಚೆನ್ನಾಗಿ ಗೊತ್ತಿರುತ್ತದೆ. ಅದು ಮೋಸವಲ್ಲ, ಅದಕ್ಕೆ ಹೆಸರು ಕುಟುಂಬ ರಾಜತಂತ್ರ. ಇಂದು ನಾವು ನೋಡೋದು, ನಿಮ್ಮ ಗಂಡ ಎಂತಹ ವ್ಯಕ್ತಿಯಾಗಿದ್ದರೂ ಸಹ ಅವನಿಗೆ ಹೇಳಬಾರದ 7 ಪ್ರಮುಖ ರಹಸ್ಯಗಳು. ಒಂದೊಂದಾಗಿ ನೋಡೋಣ ಬನ್ನಿ. 1. ಹುಟ್ಟಿದ ಮನೆಯ ಸಮಸ್ಯೆಗಳು. ಮೊದಲ ವಿಷಯ ನಿಮ್ಮ ಹುಟ್ಟಿದ ಮನೆಯ ಬಗ್ಗೆ. ನಿಮ್ಮ ಅಪ್ಪ ಅಮ್ಮನ ಮನೆಯಲ್ಲಿ 1000 ಸಮಸ್ಯೆಗಳಿರಬಹುದು. ಅಣ್ಣ ತಮ್ಮಂದಿರ ನಡುವೆ ಜಗಳ ಇರಬಹುದು, ಹಣಕಾಸಿನ ತೊಂದರೆ ಇರಬಹುದು. ಇವೆಲ್ಲವನ್ನು ನನ್ನ ಕಷ್ಟವನ್ನು ಹಂಚಿಕೊಳ್ಳುತ್ತಿದ್ದೇನೆ ಎಂದು ಭಾವಿಸಿ ಗಂಡನಿಗೆ ಹೇಳಬೇಡಿ. ಏಕೆಂದ್ರೆ ನಾಳೆ ನಿಮ್ಮಿಬ್ಬರ ಮಧ್ಯೆ ಜಗಳ ಬಂದಾಗ ಅವನು ಬಳಸುವ ಮೊದಲ ಆಯುಧ ಇದೇ ಆಗಬಹುದು. ನಿಮ್ಮ ಕುಟುಂಬವೇ ಹೀಗಲ್ಲವೇ, ನಿಮ್ಮ ಮನೆತನದಲ್ಲೇ ಜಗಳ ಹೆಚ್ಚು ಎಂದು ಹೇಳಬಹುದು. ನಿಮ್ಮ ಹುಟ್ಟಿದ ಮನೆಯ ಗೌರವ ನಿಮ್ಮ ಕೈಯಲ್ಲಿದೆ. ಅಲ್ಲಿ ನಡೆಯುವ ಸಮಸ್ಯೆಗಳನ್ನು ಅಲ್ಲಿಯೇ ಬಿಡಿ. ಅದನ್ನು ನಿಮ್ಮ ವೈವಾಹಿಕ ಬದುಕಿಗೆ ತಂದು ನಿಮ್ಮ ಮನೆಯ ಗೌರವವನ್ನು ನೀವೇ ಕಡಿಮೆ ಮಾಡಬೇಡಿ. 2. ಸ್ನೇಹಿತೆಯರು ನಿಮಗೆ ನಂಬಿ ಹೇಳಿದ ರಹಸ್ಯಗಳು. 2ನೇ ವಿಷಯ ಸ್ನೇಹ. ನಿಮ್ಮ ಸ್ನೇಹಿತೆ ನಿಮಗೆ ನಂಬಿಕೆ ಇಟ್ಟು ಒಂದು ರಹಸ್ಯ ಹೇಳಿದ್ದರೆ ಅದನ್ನು ಗಂಡನಿಗೆ ಹೇಳಬೇಡಿ. ನಾನು ನನ್ನ ಗಂಡನಿಗೆ ಮಾತ್ರ ಹೇಳುತ್ತಿದ್ದೇನೆ ಎಂದು ನೀವು ಭಾವಿಸಬಹುದು. ಆದರೆ ಅದು ದೊಡ್ಡ ತಪ್ಪು. ಇದರಿಂದ 2 ಕೆಡುಕುಗಳಾಗುತ್ತವೆ. 1. ನಿಮ್ಮ ಸ್ನೇಹಿತೆಯ ಬಗ್ಗೆ ಅವನು ತಪ್ಪಾಗಿ ಯೋಚಿಸಬಹುದು. 2. ನಿಮ್ಮ ಮೇಲಿನ ನಂಬಿಕೆಯನ್ನು ಕಳೆದುಕೊಳ್ಳಬಹುದು. ಇವಳಿಗೆ ರಹಸ್ಯ ಕಾಪಾಡಿಕೊಳ್ಳಲು ಬರುವುದಿಲ್ಲ, ನಾಳೆ ನಮ್ಮ ವಿಷಯವನ್ನು ಹೊರಗೆ ಹೇಳಬಹುದು ಎಂದು ಯೋಚಿಸಬಹುದು. ಯಾರಾದರೂ ನಿಮ್ಮನ್ನು ನಂಬಿ ಹೇಳಿದ ವಿಷಯವನ್ನು ಗಂಡನಾದ್ರೂ ಸಹ ಹೇಳ್ಬೇಡಿ. ಅದೇ ನಿಜವಾದ ಗುಣ. 3. ನಿಮ್ಮ ದುರ್ಬಲತೆಗಳು. 3ನೇ ವಿಷಯ ನಿಮ್ಮ ಭಯ ಮತ್ತು ದುರ್ಬಲತೆಗಳು. ಮದುವೆಯ ಮೊದಲ ದಿನಗಳಲ್ಲಿ ನೀವು ನನಗೆ ಇದಕ್ಕೆ ಭಯ, ನನಗೆ ಆತ್ಮವಿಶ್ವಾಸ ಕಡಿಮೆ ಎಂದು ಹೇಳಿದಾಗ ಅದು ಗಂಡನಿಗೆ ಮುದ್ದಾಗಿ ಕಾಣಬಹುದು. ಆದರೆ ಕಾಲಕ್ರಮೇಣ ಅದೇ ಅವನಿಗೆ ಬೇಸರವಾಗಬಹುದು. ಹೆಚ್ಚಿನ ಗಂಡಸರು ಬಲಿಷ್ಠ ಮಹಿಳೆಯರನ್ನು ಇಷ್ಟಪಡುತ್ತಾರೆ. ನೀವು ಯಾವಾಗ್ಲೂ ಅತ್ತುತ್ತಾ ಭಯಪಟ್ಟು ಬದುಕುತ್ತಿದ್ದರೆ ನಿಧಾನವಾಗಿ ನಿಮ್ಮನ್ನು ಒಂದು ಭಾರವಾಗಿ ನೋಡಬಹುದು. ಅಷ್ಟೇ ಅಲ್ಲ, ಕೆಲವು ತಪ್ಪು ಮನಸ್ಸಿನ ಪುರುಷರು ನಿಮ್ಮ ದುರ್ಬಲತೆಯನ್ನು ಬಳಸಿಕೊಂಡು ನಿಮ್ಮನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಾರೆ. ನಾನಿಲ್ಲದಿದ್ದರೆ ನೀನು ಬದುಕಲಾರೆ ಎಂದು ಭಯಪಡಿಸಬಹುದು. ಆದ್ದರಿಂದ ನಿಮ್ಮ ದುರ್ಬಲತೆಗಳನ್ನು ಒಳಗೆ ಇಟ್ಟುಕೊಳ್ಳಿ, ಹೊರಗೆ ಧೈರ್ಯವನ್ನು ತೋರಿಸಿ. 4. ನಿಮ್ಮ ಸಂಬಳ ಮತ್ತು ಅಹಂಕಾರ. 4ನೇ ವಿಷಯ ಹಣಕ್ಕೆ ಸಂಬಂಧಪಟ್ಟದ್ದು. ಒಂದು ವೇಳೆ ನೀವು ನಿಮ್ಮ ಗಂಡನಿಗಿಂತ ಹೆಚ್ಚು ಸಂಪಾದಿಸುತ್ತಿದ್ದರೆ ಅದನ್ನು ಪದೇ ಪದೇ ಹೇಳಿಕೊಂಡು ಹೆಮ್ಮೆ ಪಡಬೇಡಿ. ಹೆಚ್ಚಿನ ಪುರುಷರಿಗೆ ನಾವೇ ಕುಟುಂಬವನ್ನು ಕಾಪಾಡುವವರು ಎಂಬ ಸ್ವಾಭಿಮಾನ ಇರುತ್ತದೆ. ನೀವು ಹೆಚ್ಚು ಸಂಪಾದಿಸುತ್ತೀರಿ ಎಂದು ಅವನಿಗೆ ಯಾವಾಗಲೂ ಅನಿಸಿದರೆ ಅವನಲ್ಲಿ ಹೀನಭಾವನೆ ಹುಟ್ಟಬಹುದು. ಆ ಹೀನಭಾವನೆ ನಿಧಾನವಾಗಿ ಕೋಪವಾಗಿ ಅಥವಾ ದ್ವೇಷವಾಗಿ ಮಾರ್ಪಾಡಾಗಬಹುದು. ಸಣ್ಣ ವಿಷಯಕ್ಕೂ ನಿನಗೆ ಹಣದ ಅಹಂಕಾರ ಬಂದಿದೆ ಎಂದು ಜಗಳ ಮಾಡಬಹುದು. ನಿಮ್ಮ ಪ್ರತಿಭೆ ನಿಮಗೆ ಹೆಮ್ಮೆ, ಆದರೆ ಅದನ್ನು ತೋರಿಸಿ ಅವನನ್ನು ಸಣ್ಣವನನ್ನಾಗಿ ಮಾಡಬೇಡಿ. 5. ಅಪ್ಪ ಅಮ್ಮ ಕೊಟ್ಟ ಆಭರಣ ಮತ್ತು ಆಸ್ತಿ. 5ನೇ ವಿಷಯ ತುಂಬಾ ಮುಖ್ಯ. ನಿಮ್ಮ ಸುರಕ್ಷತೆಗೆ ಅಪ್ಪ ಅಮ್ಮ ಕೊಟ್ಟ ಆಭರಣ, ಹಣ, ಆಸ್ತಿ ಎಲ್ಲವನ್ನೂ ಸಂಪೂರ್ಣವಾಗಿ ಹೇಳಬೇಡಿ. ಒಳ್ಳೆಯದಾಗಿ ಅರ್ಥ ಮಾಡಿಕೊಳ್ಳಿ. ನಿಮ್ಮ ಅಪ್ಪ ಅಮ್ಮ ನಿಮ್ಮ ಭವಿಷ್ಯದ ಸುರಕ್ಷತೆಗಾಗಿ ಅದನ್ನು ಸಂಗ್ರಹಿಸಿದ್ದಾರೆ. ನಮ್ಮ ಮಗಳಿಗೆ ಯಾವಾಗಲಾದರೂ ಕಷ್ಟ ಬಂದರೆ ಇದು ಸಹಾಯವಾಗಲಿ ಎಂದುಕೊಂಡೇ ಕೊಟ್ಟಿದ್ದಾರೆ. ಆದರೆ ಕೆಲವು ಗಂಡಸರು ನಿಮ್ಮ ಆಭರಣವನ್ನು ತಮ್ಮ ವ್ಯಾಪಾರಕ್ಕೂ ಅಥವಾ ಐಷಾರಾಮಿ ಜೀವನಕ್ಕೂ ಬಳಸಲು ಯೋಚಿಸಬಹುದು. ನಿನ್ನ ಆಭರಣ ಹಾಗೇ ಇದೆಯಲ್ವಾ, ಕೊಡು ಎಂದು ಕೇಳಬಹುದು. ನಂತರ ಅದನ್ನು ಕಳೆದು ಹಾಕಬಹುದು. ಗಂಡನು ನಿಜವಾದ ಸಂಕಷ್ಟದಲ್ಲಿ ಇದ್ದಾಗ ಸಹಾಯ ಮಾಡುವುದು ತಪ್ಪಲ್ಲ. ಆದರೆ ಅವನು ಜವಾಬ್ದಾರಿಯಿಲ್ಲದೇ ಇದ್ದು ಕೆಟ್ಟ ಚಟಗಳಿಗೆ ಬಿದ್ದು ನಿಮ್ಮ ಆಸ್ತಿ ಮಾರಲು ಹೇಳಿದರೆ ಒಂದು ದಿನ ನೀವು ಮಧ್ಯರಸ್ತೆಯಲ್ಲಿ ನಿಲ್ಲಬೇಕಾಗಬಹುದು. ಆದ್ದರಿಂದ ನಿಮ್ಮ ಆಸ್ತಿ ವಿವರಗಳನ್ನು ಸ್ವಲ್ಪ ರಹಸ್ಯವಾಗಿಯೇ ಇಟ್ಟುಕೊಳ್ಳಿ. ಅದೇ ನಿಮ್ಮ ನಿಜವಾದ ರಕ್ಷಣೆ. 6. ಹಳೆಯ ಸಾಲಗಳು. 6ನೇ ವಿಷಯ ಸಾಲ. ಮದುವೆಗೆ ಮುಂಚೆ ನಿಮಗೆ ಯಾವುದಾದರೂ ಸಾಲ ಇದ್ದಿರಬಹುದು. ಅದನ್ನು ಹೇಳಿ ನೀನೇ ತೀರಿಸಬೇಕು ಎಂದು ಗಂಡನಿಂದ ನಿರೀಕ್ಷಿಸಬೇಡಿ. ಹೀಗೆ ಮಾಡಿದರೆ ಇವಳು ಹಣಕ್ಕಾಗಿಯೇ ನನ್ನನ್ನು ಮದುವೆಯಾದಲಾ ಎಂದು ಅವನು ಯೋಚಿಸಬಹುದು. ಸಾಧ್ಯವಾದಷ್ಟು ನಿಮ್ಮ ಸಮಸ್ಯೆಗಳನ್ನು ನೀವೇ ನಿಭಾಯಿಸಲು ಪ್ರಯತ್ನಿಸಿ. ಅದು ನಿಮ್ಮ ಮೇಲೆ ಗೌರವವನ್ನು ಹೆಚ್ಚಿಸುತ್ತದೆ. 7.
ಹಳೆಯ ಪ್ರೇಮ ಸಂಬಂಧಗಳು. ಕೊನೆಯದಾಗಿ 7ನೇ ವಿಷಯ, ಸಂಬಂಧವನ್ನು ಒಡೆಯಬಲ್ಲ ಅಣುಬಾಂಬ್. ಅದೇ ನಿಮ್ಮ ಹಳೆಯ ಪ್ರೇಮ ಕಥೆ. ಹೆಚ್ಚಿನ ಮಹಿಳೆಯರು, ನಾನು ತುಂಬಾ ಪ್ರಾಮಾಣಿಕವಳು, ನನ್ನ ಹಳೆಯ ಪ್ರೇಮಿಯ ಬಗ್ಗೆ ಗಂಡನಿಗೆ ಎಲ್ಲವನ್ನೂ ಹೇಳುತ್ತೇನೆ ಎಂದು ಭಾವಿಸುತ್ತಾರೆ. ಇದು ದೊಡ್ಡ ತಪ್ಪು. ಹೀಗೆ ಮಾಡಿದರೆ ನಿಮ್ಮ ಮನಃಶಾಂತಿ ಕಳೆದೇ ಹೋಗಬಹುದು. ಪುರುಷರು ಹೊರಗೆ ತೋರಿಸದಿದ್ದರೂ ಒಳಗೆ ತಮ್ಮನ್ನು ನಿಮ್ಮ ಹಳೆಯ ಪ್ರೇಮಿಯ ಜೊತೆ ಹೋಲಿಕೆ ಮಾಡಿಕೊಳ್ಳುತ್ತಲೇ ಇರುತ್ತಾರೆ. ಅವನು ನನ್ನಿಗಿಂತ ಉತ್ತಮನಾ, ನನ್ನಲ್ಲಿ ಏನಾದರೂ ಕೊರತೆ ಇದೆಯಾ ಎಂದು ಯೋಚಿಸುತ್ತಾರೆ. ಒಂದು ದಿನ ಜಗಳದ ವೇಳೆ, ಹಾಗಾದ್ರೆ ಅವನನ್ನೇ ಮದುವೆಯಾಗಬೇಕಿತ್ತು ಎಂದು ಸಿಡಿಯಬಹುದು. ಆದ್ದರಿಂದ ಮದುವೆಗೆ ಮುಂಚೆ ನಡೆದದ್ದನ್ನು ಮರೆತು ಬಿಡಿ. ಅದನ್ನು ಗಂಡನ ಜೊತೆ ಚರ್ಚಿಸಬೇಡಿ. ಒಂದು ವೇಳೆ ಈಗಾಗಲೇ ಹೇಳಿದ್ದರೂ ಆ ವಿಷಯವನ್ನು ಮತ್ತೆ ತೆಗೆಯಬೇಡಿ. ನಿಮ್ಮ ಹಳೆಯ ಪ್ರೇಮಿಯ ಬಗ್ಗೆ ಒಳ್ಳೆಯದಾಗ್ಲಿ ಕೆಟ್ಟದಾಗ್ಲಿ ಮಾತನಾಡಬೇಡಿ. ಈ ಕ್ಷಣದ ಜೀವನವೇ ಮುಖ್ಯ. ಕೊನೆಯ ಮಾತು, ಸ್ನೇಹಿತೆಯರೇ, ಮೌನವೇ ಸಮ್ಮತಿ ಎಂದು ಹೇಳುತ್ತಾರೆ. ಆದರೆ ಕುಟುಂಬ ಜೀವನದಲ್ಲಿ ಮೌನವೇ ಕೆಲವೊಮ್ಮೆ ರಕ್ಷಣೆ. ನಾನು ಹೇಳಿದ ಈ 7 ವಿಷಯಗಳನ್ನು ಒಂದು ರಹಸ್ಯ ಕೋಟೆಯಂತೆ ಕಾಪಾಡಿ ನೋಡಿ. ನಿಮ್ಮ ಜೀವನ ಎಷ್ಟು ಸುಂದರವಾಗಿ ಬದಲಾಗ್ತದೆ ಎಂದು ನೀವೇ ಅನುಭವಿಸುತ್ತೀರಿ. ಈಗ ನಿಮಗೆ ಒಂದು ಪ್ರಶ್ನೆ. ನಾನು ಹೇಳಿದ ಈ 7 ವಿಷಯಗಳನ್ನು ಹೊರತುಪಡಿಸಿ ಇನ್ನೇನು ರಹಸ್ಯವನ್ನು ಹೆಂಡತಿ ಬಾಯಿ ತೆರೆಯದೆ ಇಟ್ಟುಕೊಳ್ಳಬೇಕೆಂದು ನೀವು ಭಾವಿಸುತ್ತೀರಿ? ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಪ್ಪದೇ ತಿಳಿಸಿ. ಇನ್ನೊಂದು ಶಕ್ತಿಯುತ ವಿಷಯದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು. ಮತ್ತೆ ಒಂದು ಸುಂದರ ಕಥೆಯೊಂದಿಗೆ ಭೇಟಿಯಾಗ್ತೇನೆ. ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.